ನಮಸ್ಕಾರ. ಅಪ್ಪನ ದೌರ್ಜನ್ಯಕ್ಕೆ ನಲುಗಿದಾಳೆ ಈ ಬಾಲೆ. ಅದರಲ್ಲೂ ಕೂಡ ತಾಯಿ ಇದ್ರೂ ಕೂಡ ಈಕೆ ತಬ್ಬಲಿಯಾಗಿದ್ದಾಳೆ. ಯಾಕೆ ಅಂದ್ರೆ ಒಂದು ಕಡೆ ತಾಯಿ ಇದ್ರೂ ತಾಯಿಯ ಸಾಂಗತ್ಯ ಇಲ್ಲ, ಪ್ರೀತಿ ಇಲ್ಲ, ಇನ್ನೊಂದು ಕಡೆ ತಂದೆಯ ದೌರ್ಜನ್ಯ. ಇವೆಲ್ಲದರಿಂದಾಗಿ ತನ್ಗೆ ತಾಯಿ ಬೇಕು ಅಂತ ಹಂಬಲಿಸ್ತಾ ಇದ್ದಾಳೆ. ನಿಜವಾಗ್ಲೂ ಕೂಡ ಈಕೆಯ ಮನಕಲಕುವ ಕಥೆ ಇದು. ಎಷ್ಟೋ ವರ್ಷಗಳಿಂದ ತಾಯಿಗಾಗಿ ಹಂಬಲಿಸ್ತಾ ಇದ್ರೂ ಕೂಡ ಆಕೆಯ ಸಂಬಂಧಿಗಳಾಗಿರ್ಬೋದು, ತಂದೆಯೇ ಈಕೆಯ ಪಾಲಿಗೆ ವಿಲನ್ ಅಂತಾನೆ ಹೇಳಬೇಕಾಗತ್ತೆ. ತಾಯಿಯ ಜೊತೆ ಮಾತನಾಡೋದಕ್ಕೂ ಕೂಡ ಅವಕಾಶ ಇಲ್ಲದಂತಹ ಪರಿಸ್ಥಿತಿ ಈಕೆಯ ಪಾಲಿಗೆ ನಿರ್ಮಾಣ ಆಗಿರುವಂಥದ್ದು. ಹಾಗಾದ್ರೆ ನಿಜವಾಗ್ಲೂ ಆಗಿದ್ದೇನು? ತಾಯಿ ಯಾಕೆ ಈಕೆಯ ಪಾಲಿಗೆ ಇನ್ನೂ ಕೂಡ ತಬ್ಬಲಿಯಾಗಿ, ತಾಯಿ ಇದ್ರೂ ತಬ್ಬಲಿಯಾಗಿದ್ದಾಳೆ ಈಕೆ? ತಂದೆ ದೌರ್ಜನ್ಯ ಮಾಡ್ತಾ ಇರೋದ್ರ ಹಿಂದಿನ ಕಾರಣ ಏನು? ಇವೆಲ್ಲದರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ತಾಯಿಗಾಗಿ ಹಂಬಲಿಸ್ತಾ ಇರುವಂತಹ ಮೀನಾಕ್ಷಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಹೆತ್ತ ತಾಯಿಯ ಮುಖ ನೋಡಿ 7-8 ವರ್ಷಗಳೇ ಕಳೆದಿವೆ ಅಂತ. ತಾಯಿಯನ್ನ ನೋಡೋದಕ್ಕೆ ಹಂಬಲಿಸ್ತಾ ಇರುವ ಈಕೆಗೆ ತಂದೆಯೇ ವಿಲನ್ ಆಗಿದ್ದಾರೆ. ತಾಯಿಯಿಂದ ದೂರಾಗಿ ಹೈರಾಣಾಗಿರುವ ಆಕೆಯ ಕಣ್ಣೀರ ಕಥೆ ಏನು ಗೊತ್ತಾ? ಇಲ್ಲಿದೆ ನೋಡಿ ರಿಪೋರ್ಟ್. ಈಕೆ ಹೆಸರು ಮೀನಾಕ್ಷಿ. ಮೂಲತಃ ಮಂಗಳೂರಿನ ನಿವಾಸಿಯಾದ ಈಕೆ ತಾಯಿಯ ಮುಖ ನೋಡಿ 7-8 ವರ್ಷಗಳೇ ಕಳೆದಿವೆ. ಅಷ್ಟಕ್ಕೂ ಈಕೆ ತಾಯಿ ಮುಖ ನೋಡದಿರಲು ಕಾರಣರಾಗಿದ್ದು ಸ್ವಂತ ತಂದೆಯೇ. ಮಂಗಳೂರಿನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಪಡೆದಿರುವ ಗೋಪಾಲ ಕೊಟಪಾಡಿ ಎಂಬುವರೇ ಮಗಳ ಪಾಲಿಗೆ ವಿಲನ್ ಆಗಿರುವ ಆಸಾಮಿ. ಇವರ ಮೊದಲ ಪತ್ನಿ ವಿಶಾಲಾಕ್ಷಿಯವರ ಮಗಳೇ ಮೀನಾಕ್ಷಿ. ಇವರ ದಾಂಪತ್ಯ ಜೀವನದ 5 ಮಕ್ಕಳಲ್ಲಿ ಮೀನಾಕ್ಷಿ 2ನೇಯವಳು. ಕಳೆದ 2008ರಲ್ಲಿ ವಿಶಾಲಾಕ್ಷಿ ಗಂಡನ ಸಹವಾಸವೇ ಬೇಡವೆಂದು ದೂರವಾಗಿದ್ದಾರೆ. ಇದಕ್ಕೆ ಕಾರಣವಾಗಿದ್ದು ಗೋಪಾಲ ಕೊಟಪಾಡಿ ಮತ್ತೊಬ್ಬಳ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದು. ಹೀಗಾಗಿ ವಿಶಾಲಾಕ್ಷಿ ಪತಿಯಿಂದ ದೂರವಾಗುವ ವೇಳೆ ಮೀನಾಕ್ಷಿಯನ್ನ ಪತಿಯ ಬಳಿಯೇ ಬಿಟ್ಟು ಇನ್ನುಳಿದ ಮಕ್ಕಳ ಜೊತೆ ವಾಸವಾಗಿದ್ದಾರೆ. ನನಗೆ ನನ್ನ ತಾಯಿ ಬೇಕಾಗಿದೆ. ತಾಯಿಗೋಸ್ಕರ ಇಷ್ಟು ದೂರ ಬಂದಿದ್ದೀನಿ. ತಂದೆ ನನ್ನನ್ನು ನಂಬುವುದಿಲ್ಲ. ತಾಯಿ ಜೊತೆ ಇದ್ದೇನೆ ಅಂತ ಹೇಳಿಬಿಟ್ಟು ಡೈಲಿ ಹ್ಯಾರಸ್ಮೆಂಟ್ ನಡೀತಾ ಇದೆ. ತನ್ನ ತಾಯಿಯಿಂದ ದೂರಾಗಿ 2008ರಲ್ಲಿ ದೂರಾಗಿ ಇಷ್ಟು ವರ್ಷ ತನಕ ಆದೆ. ಗೋಪಾಲ ಕೊಟಪಾಡಿಯ ಇನ್ನೊಂದು ಸಂಬಂಧವನ್ನ ಸ್ವತಃ ಮೀನಾಕ್ಷಿ ಒಪ್ಪಿಕೊಂಡಿದ್ದು ತಾಯಿ ವಿಶಾಲಾಕ್ಷಿಗೆ ಆಕ್ರೋಶವನ್ನ ಉಂಟು ಮಾಡಿತ್ತು. ಹೀಗಾಗಿ ಮಗಳನ್ನು ತಂದೆಯ ಬಳಿಯೇ ಬಿಟ್ಟು ದೇಶಾಂತರ ಹೋಗಿದ್ರು. ಬಳಿಕ ಗೋಪಾಲ ಕೊಟಪಾಡಿ ಅಕ್ರಮ ಸಂಬಂಧ ಹೊಂದಿದ್ದ ರಾಧಾ ಮತ್ತು ಮತ್ತಾಕೆಯ ಮಗಳನ್ನ ಕರೆದುಕೊಂಡು ಬಂದು ಮನೆಯಲ್ಲಿ ಸಂಸಾರ ಶುರು ಮಾಡಿದ್ದ. ಆದರೆ ಕೆಲ ದಿನಗಳು ಕಳೆದಂತೆ ತನಗೆ ತನ್ನ ತಂದೆಯೇ ವಾಮಾಚಾರ, ಮಾಟಮಂತ್ರ ಮಾಡಿಸುವ ಮೂಲಕ ದೌರ್ಜನ್ಯ ನಡೆಸುತ್ತಿದ್ದಾರೆ ಅಂತಾರೆ ಮೀನಾಕ್ಷಿ. ಏನೆಲ್ಲ ಕಿರುಕುಳ ಕೊಟ್ಟರು. ಪೊಲೀಸ್ ಸ್ಟೇಷನ್ ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಅದಾಗಿದ್ದಲ್ಲಿ ಪೊಲೀಸ್ನವ್ರ ಕಡೆಯಿಂದ ಮನೆಗೆ ಕರೆಸಿ ಹ್ಯಾರಾಸ್ಮೆಂಟ್, ಡೈಲಿ ಮಂತ್ರವಾದಿ ಇವ್ರ ಹತ್ರ ಎಲ್ಲ ಕರ್ಕೊಂಡೋಗಿ ಅಲ್ಲಿ ನನಗೆ ಮಂತ್ರ ಭೂತ ದೆವ್ವ ಅಂತೇಳಿ ಅಲ್ಲಿ ನನಗೆ ಹಿಂಸೆ ಮಾಡಿದ್ರು. ಅಲ್ಲಿ ಅವ್ರ ಕೈಲಿ ಹೊಡ್ತಾ ಬಡ್ತಾ ತಡ್ಕೊಳಕ್ ಆಗ್ತಾ ಇಲ್ಲ. ಒಟ್ನಲ್ಲಿ ತಂದೆಯ ಅನೈತಿಕ ಸಂಬಂಧ, ತಾಯಿಯಿಂದ ದೂರಾಗಿ ಹೈರಾಣಾಗಿ ಹೋಗಿರುವ ಮೀನಾಕ್ಷಿಯೇ ತಾಯಿ ಇಲ್ಲದೆ ಬದುಕು ಅಸಾಧ್ಯವಾಗಿದೆ. ಇನ್ನೊಂದೆಡೆ ಪೊಲೀಸ್ ದರ್ಪದ ತಂದೆ ಮಾಟ ವಾಮಾಚಾರದ ಮೂಲಕ ತನಗ್ಯಾವ ಗತಿ ತರ್ತಾರೋ ಅನ್ನೋ ಭಯ ಕಾಡತೊಡಗಿದೆ. ಶಿವಮೊಗ್ಗದಿಂದ ಕ್ಯಾಮರಾಮನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ತಂದೆ ತಾಯಿ ಇದ್ರೂ ಕೂಡ ಈಕೆ ತಬ್ಬಲಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಒಂದು ಕಡೆ ತಂದೆ ಇದ್ರೂ ಕೂಡ ವಾಮಾಚಾರದ ಮೊರೆ ಹೋಗ್ತಾ ಇರುವಂಥದ್ದು. ತಾಯಿ ಇದ್ರೂ ಕೂಡ ತಾಯಿಯನ್ನು ಸೇರೋದಕ್ಕೆ ಆಗದಂತಹ ಪರಿಸ್ಥಿತಿ. ಯಾರ ಹತ್ರ ಮಾತನಾಡಬೇಕು, ನನ್ನ ತಾಯಿಯನ್ನು ನಾನು ಸೇರೋದು ಹೇಗೆ ಅನ್ನುವಂತಹ ದುಃಖದಲ್ಲಿದ್ದಾರೆ ಮೀನಾಕ್ಷಿ. ಎಸ್, ಅವ್ರ ಹತ್ರ ನಾವು ಮಾತನಾಡಿಸೋಣ. ಮೀನಾಕ್ಷಿ ಅವರೇ, ಮೊದಲನೇದಾಗಿ ನಿಮ್ಮ ತಂದೆ ತಾಯಿ ಬೇರೆ ಆಗೋದಕ್ಕೆ ಕಾರಣ ಏನು? ಯಾಕೆ ನೀವು ತಾಯಿ ಇದ್ರೂ ತಬ್ಬಲಿಯಾಗಿದ್ದು ಯಾಕೆ? ಏನು ಹೇಳಬೇಕಂತಲೇ ಗೊತ್ತಿಲ್ಲ. ತಂದೆ ಮುಖೋಡ ನನಗೆ ಇದುವರೆಗೂ ಏನು ಎತ್ತ ಅಂತ ಗೊತ್ತಿಲ್ಲ. ತಂದೆ ತಾಯಿನೇ ದೇವರು ಅಂತ ನಂಬ್ಕೊಂಡಿದ್ದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನಾಳೆ ಸರಿ ಹೋಗ್ತಾರೆ ಅಂತಲೇ ವೆಯ್ಟ್ ಮಾಡ್ತಾನೆ ಇದೆ. ತಾಯಿ ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ ಅಂತ. ಇದುವರೆಗೂ ತಾಯಿ ಬರೋಕ್ಕೆ ಕಾಣಲೇ ಇಲ್ಲ. ಇವ್ರು ನನ್ನ ಮುಂದೆ ಇಲ್ಲ ಮಮ್ಮಿ ನನಗೆ ಕಾಂಟ್ಯಾಕ್ಟ್ ಇದ್ದಾಳೆ, ಮಾತಾಡ್ತಾ ಇದ್ದೀನಿ, ತಮ್ಮ ಕೌಶಿಕಿಗೆ ಅಂಗಡಿ ಹಾಕ್ಕೊಟ್ಟಿದ್ದೀನಿ, ಹೀಗೆ ಹಾಕ್ಕೊಟ್ಟಿದ್ದೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತಿದ್ರು. ಅವೆಲ್ಲ ಸುಳ್ಳು ಅಂತೇಳಿ ಗೊತ್ತಾದ್ಮೇಲೆ ನಾನು ಮಮ್ಮಿ ಹತ್ರ ಹೋಗ್ತೇನೆ ಹೇಳಿದ ಮೇಲಿಂದ ಈ ಥರ ನೆಗೆಟಿವ್ ಥಾಟ್ಸ್ ಮಾಡಿಕೊಂಡು ಮಾಟ ಮಂತ್ರ ಅದಿ ಅಂತ ಎಲ್ಲರ ಕೈಯಲ್ಲೇ ನನಗೆ ಹಿಂಸೆ ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಎಲ್ಲ ಕಡೆ ಹೋದೆ, ಯಾರೂ ನನಗೆ ಸಪೋರ್ಟಿವ್ ಆಗಿ ಬರಲಿಲ್ಲ. ಬಂದರೂ ಈ ತಂದೆ ಇವರ ಪವರ್ ಯೂಸ್ ಮಾಡಿ ಎಲ್ಲನೂ ಹೈಡ್ ಮಾಡ್ತಾನೆ ಬಂದರು. ಎಲ್ಲರಿಗೂ ನಾನು ತಾಯಿಗೋಸ್ಕರ ಮೆಂಟಲಿ ಇಲ್ಲ ಆಗಿದ್ದೀನಿ ಅಂತಲೇ ಪ್ರೂವ್ ಮಾಡ್ತಾನೆ ಬಂದರು. ಕೊನೆಗೆ ಯಾವ ದಾರಿ ಕಾಣದೆ ಮೀಡಿಯಾ ಥ್ರೂನೇ ಅಮ್ಮನ ಮಾತಾಡಿಸ್ಬೇಕಂತ ಬಂದೆ. ಓಕೆ, ಯಾಕೆ ಯಾವಾಗ ಬೇರೆ ಬೇರೆ ಆಗಿದ್ಯಾ? ಆವಾಗ ಯಾವ ಕಾರಣಕ್ಕಾಗಿ ಅಮ್ಮ ನಿಮ್ಮೆಲ್ಲರನ್ನ ಬಿಟ್ಟು ಹೋದರು? ಮಮ್ಮಿ ಬಿಟ್ಟು ಹೋಗಿದ್ದಂತ ಇವರು ಹೇಳ್ತಾ ಇದ್ದಾರೆ. ನನಗೆ ನೆನಪಿದ್ದ ಪ್ರಕಾರ 2008ರಲ್ಲಿ ಸೆಪ್ಟೆಂಬರಲ್ಲಿ ತಾಯಿ 2 ದಿನ ಊರಿಗೆ ಹೋಗಿ ಬರ್ತಾನೆ.
ನನಗೂ ಫ್ಯಾಮಿಲಿ ಇದೆ, ಮಕ್ಕಳ ಭವಿಷ್ಯ ನೋಡಬೇಕು ಅಂತೇಳಿ ಹೇಳಿ ಹೋಗಿದ್ದು ನೆನಪಿದೆ. ಎಲ್ಲಿ ಮಂಗಳೂರಿಂದ ಹೋಗಿರೋದು? ಮಂಗಳೂರಿಂದ ಹೋಗಿದ್ದು, ತಮ್ಮನ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿ. ಆದ್ರೆ ತಂದೆ ಹೇಳುದು ಇಲ್ಲ, ಅವಳಲ್ಲಿ ಬ್ರಹ್ಮರಕ್ಕಸ ಇದೆ, ಅದನ್ನು ಓಡಿಸ್ತೇವೆ ಅಂತೇಳಿ ಗೊತ್ತಾಗಿ ತಾಯಿ ಓಡಿ ಹೋಗಿದ್ದು. ನಿನ್ನ ತಾಯಿ ಬರುದಿಲ್ಲ, ಹೋದ್ಲು ಆ ಕಡೆಗೆ. ಅವರಿಗೆಲ್ಲ ಏನು ಅದೇ ಥರನೇ ದೆವ್ವ ಹಿಡ್ದಿದೆ, ಮರಿ ಪಿಶಾಚಿಗಳು, ಹೀಗೆ ಹೀಗೆ ಅಂತಾನೆ. ಅದನ್ನು ನಂಬಿಸ್ಲಿಕ್ಕೋಸ್ಕರ ಎಲ್ಲ ಪ್ರಸಿದ್ಧ ಜ್ಯೋತಿಷಿಯರಲ್ಲಿದ್ದಾರೆ, ಎಲ್ಲರ ಹತ್ರ ಹೋಗ್ಬಿಟ್ಟು ನನ್ನ ತಾಯಿನೇ ಕೆಟ್ಟವಳು, ಇದೇ ಇದೆ ಅಂತಾನೆ ಹೇಳ್ತಾ ಇದ್ರು. ಎಲ್ಲರೂ ಜ್ಯೋತಿಷಿ ಹೇಳಿದ್ದು ಅಷ್ಟೇ, ನಿನ್ನ ತಾಯಿ ಬರ್ತಾಳೆ ಮಗ, ನಾಳೆ ಬರ್ತಾಳೆ ಅಂತಾನೆ. ಅದಕ್ಕೆ ಸರಿಯಾಗಿ ಇವರು ಬಂದ್ರು, ದೊಡ್ಡಮ್ಮ ಇವರೆಲ್ಲ ಸಮಾಧಾನ ಮಾಡ್ತಾನೆ ಬಂದ್ರು, ಇರು ಮಗ, ಅರ್ಜೆಂಟ್ ಮಾಡಬೇಡ, ತಂದೆ ಮೋಸ ಅಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ದೊಡ್ಡಮ್ಮ ಅಂದ್ರೆ ಅಮ್ಮ, ಅಕ್ಕ ಅಂದಿರು, ಅವರು ಕೂಡ ಯಾರು ಸಪೋರ್ಟ್ ಇರುವಂತದ್ದು? ಅಂದ್ರೆ ಅವರು ಸಮಾಧಾನ ಮಾಡ್ತಿರು, ತಂದೆ ಕೆಟ್ಟವರಲ್ಲ, ತಾಯಿನೇ ನೆಗೆಟಿವ್ ಥಾಟ್ ಥಿಂಕ್ ಮಾಡ್ಕೊಂಡು ಹೋಗಿದ್ದಾಳೆ, ಬರ್ತಾಳೆ ಅಂತಾನೆ ಸಮಾಧಾನದಲ್ಲಿ ಇಟ್ಕೊಂಡ್ರು. ಇವಾಗ ಎಲ್ಲರೂ ಮುಕ್ಕೋಡ ಕಳ್ಸಿ ಬಿದ್ದಿದೆ ನನ್ನ ಮೂಲೆ. ಎಲ್ಲರೂ ಉಲ್ಟಾನೆ, ಎಲ್ಲರೂ ತಾಯಿಗೆ ಅಗೇನ್ಸ್ಟ್ ಆಗಿನೇ ಹೇಳ್ತಾರೆ. ರಿಯಾಲಿಟಿನೇ ಬೇರೆ ಇದೆ. ನನಗೆ ರಿಯಲೈಸ್ ಆಗಿದೆ, ಇವರ ಇಲ್ಲಿಗಲ್ ಕನೆಕ್ಷನ್ನೇ ಇದೆಲ್ಲದಕ್ಕೂ ಕಾರಣ. ಮಮ್ಮಿ 2005ರಿಂದ ಈ ಹೆಂಗಸು ನಮ್ಮ ತಂದೆ ಜೊತೆಗಿದ್ದಾರೆ. ಮಮ್ಮಿ ಅವಾಗ 2008ರಲ್ಲಿ ಹೇಳಿದ್ಲು, ಅವಾಗ ನಂಗೆ ಅದು ರಿಯಲೈಸ್ ಆಗಿಲ್ಲ, ಯಾಕಂದ್ರೆ ತಂದೆ ಮೇಲೆ ಅಷ್ಟು ಫೇತ್ ಇತ್ತು. ಆಮೇಲೆ 1 year 2 years ಇಂದ ಕಾಂಟ್ಯಾಕ್ಟ್ ಇರಲಿಲ್ಲ ಮನೆಗೆ, ನಾ ಬೆಂಗಳೂರಲ್ಲಿ ಇದ್ದ ಕಾರಣ. ಅದು ಗ್ಯಾಪನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ನನಗೂ ತಾಯಿಗೂ ದ್ವೇಷ ಬರೋ ಹಾಗೆ ಮಾಡಿಬಿಟ್ಟು ತಾಯಿ ನನ್ನ ಮುಖ ಕಾಣದಾಗೆ ಮಾಡಿಟ್ರು. ನಾನು ತಾಯಿ ಹೇಳಿದ್ದು ಇಲ್ಲ ಮಮ್ಮಿ ವಿಚಾರ ಮಾಡುವ ಅಂತ ಹೇಳಿ ಕೇಳಿದ್ದೆ. ವಿಚಾರ ಮಾಡ್ತೇವೆ ಅಂತಾನೆ ಹೇಳಿದ್ರು, ಬಟ್ ಎಲ್ಲರೂ ಮೋಸನೆ ಮಾಡಿದ್ರು. ತಾಯಿಗೊಂದು ಹೇಳುದು, ನನ್ನ ಮುಂದೆ ಒಂದು ಹೇಳುದು, ತಂದೆ ಮುಂದೆ ಒಂದು ಹೇಳುದು ಅಂತ. ಈ ಭಟ್ರ ಮಾತು ಕೇಳಿ ನನ್ನ ಡ್ಯಾಡಿ ನಮ್ಮನ್ನೆಲ್ಲರನ್ನೂ ಹಳ್ಳಕ್ಕೆ ದೂಡಿದ್ರು ಅಂತಾನೆ ಹೇಳಬೇಕು. ಭಟ್ರು ಯಾರು? ಭಟ್ರು ಅಂತ ಹೇಳಿದ್ರೆ ಕೆಲವೆಲ್ಲ ಈ ತರ ಮಂತ್ರವಾದಿಗಳು, ದೊಡ್ಡ ದೊಡ್ಡ ಜ್ಯೋತಿಷಿಗಳು. ನಮ್ಮನೇಲಿ ಮಾಡದೇ ಇರೋ ಹೋಮ ಇಲ್ಲ, A to Z. ಮೃತ್ಯುಂಜಯ ಅಂತೆ, ಮಾರಣ ಹೋಮ ಅಂತೆ, ಕೆಲವೆಲ್ಲ ಹೋಮ ಇದಾವೆ, ಎಲ್ಲನೂ ಮಾಡಿಸಿದ್ದಾರೆ. ಮಾಡದೆ ಇರುವಂಥದ್ದು ಯಾವುದೂ ಇಲ್ಲ. ಅಷ್ಟೆಲ್ಲ ಯಾಕೆ ಮಾಡ್ತೀರಾ ಡ್ಯಾಡಿ? ಮಮ್ಮಿ ಇರೋ ಮನೆ ಗೊತ್ತಿದೆ ಅಂತೀರಿ, ಹೋಗಿ ಬರುವ ಅಂತ ಹೇಳಿದ್ರೆ ಇದುವರೆಗೂ ರೆಡಿ ಇಲ್ಲ. 2008 ಇಂದ ಅಮ್ಮ ಬಿಟ್ಟು ಹೋಗಿದ್ದು 2008. ಓಕೆ, ನೀವು ಅವಾಗ ಕೇಳಲಿಲ್ವಾ ಅಮ್ಮನ ಹೋಗುವಂತಾಗಲ್ಲ, ಅಥವಾ ಮಮ್ಮಿ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಏನು ಹೇಳಿ? ನನಗೆ ಹಾಗೆ ಮಮ್ಮಿ 2 ದಿನದಲ್ಲಿ ಬರ್ತೇನೆ ಅಂತಾನೆ ಹೇಳಿ ಹೋಗಿದ್ದು. ಹತ್ರ ಎಲ್ಲ ಹಂಗೆ ಹೇಳಿ. ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ, ನಾನು 2ನೇ ಅವಳು. ಉಳಿದವರು ಎಲ್ಲಿದ್ದಾರೆ? ಮಮ್ಮಿ ಜೊತೆನೇ ಇದ್ದಾರೆ, ಅಕ್ಕ, ತಮ್ಮ ಮತ್ತಿಬ್ರು ತಂಗಿ. ಅವ್ರದ್ದು ರೀಸೆಂಟ್ ಫೋಟೋಸ್ ಎಲ್ಲ ಇದ್ವು ಅಲ್ಲಿ 2008ವರೆಗೆ, ಎಲ್ಲನೂ ಇಟ್ಕೊಂಡಿದ್ದಾರೆ. ನಾನು ಮಮ್ಮಿ ನೆನೆಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು, ಮಮ್ಮಿದು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸುಟ್ಟು ಹಾಕಿದ್ರು. ಮಕ್ಕಳು ಬಟ್ಟೆ ಬರೆ ಡೈಲಿ. ಈಗ ನನ್ನ ತಂಗಿ ತಮ್ಮ ನಾವೆಲ್ಲ ವಾಸವಾಡಿದ್ದ ಮನೆ ಅಂತ ಹೇಳುವಂಗೆ ಇಲ್ಲ, ಆ ಮನೆ ಫುಲ್ ನಿರ್ನಾಮ ಮಾಡಿ ಹಾಕಿಟ್ಟಿದ್ದಾರೆ. ಬರೀ ಇವರ ಇಲ್ಲಿಗಲ್ ಇದಕ್ಕೆ ಯೂಸ್ ಆಗ್ತಿದೆ ಆ ಮನೆ ಬಿಟ್ಟರೆ. ಸತ್ಯಾಂಶ ಆ ಮನೇಲಿ ಒಂದು ಫ್ಯಾಮಿಲಿ ಇತ್ತು ಅಂತ ಹೇಳಲಿಕ್ಕೆ ಒಂದು ಕುರುಹು ಕೂಡ ಇಲ್ಲದ ಹಾಗೆ ಮಾಡಿದ್ದಾರೆ. ನನಗೆ ಅದು ಮಮ್ಮಿ ಹತ್ರ ಹೇಳಬೇಕು, ಮಮ್ಮಿನ ಮಾತಾಡಬೇಕಂದ್ರೆ ಒಂದು ದಿನನೂ ಅವಕಾಶ ಯಾರೂ ಕೊಟ್ಟಿಲ್ಲ. ಇದ್ದಾರೆ ಮಾಮಂದ್ರು, ಮೀಡಿಯಾದಲ್ಲಿ ಬಾ ಹೀಗೆ ಬಾ ಅಂತ ಹೇಳ್ತಾರೆ ಹೊರತು ಒಂದು ಅವಕಾಶ ಮಾಡಿ ಕೊಡ್ತಿಲ್ಲ ಮಮ್ಮಿ ಹತ್ರ ಮಾತಾಡ್ಬೇಕಂತ. ಯಾಕೆ? ಏನಕ್ಕೆ ಅವ್ರು ಯಾರು ಈ ಒಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ? ತಂದೆ ಪವರ್. ತಂದೆಗೆ ಎಲ್ಲರೂ ಏನೋ ಹೆದರ್ತಾರೆ, ತಂದೆ ಏನು ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು. ನನಗದು ರಿಯಾಲಿಟಿ ಇನ್ನೂ ಗೊತ್ತಾಗ್ತಿಲ್ಲ, ಅವರೆಲ್ಲ ಯಾಕೆ ಮಾತಾಡಲಿಕ್ಕೆ ಬಿಡ್ತಾ ಇಲ್ಲ ತಾಯಿಯನ್ನು ಅಂತ. ಮಮ್ಮಿನೂ ಅದೇ, ನನ್ನ ಮಮ್ಮಿ ಹತ್ರ ಕೆಲವೊಂದು ಮಾತು ಕೇಳಬೇಕು. ಮಮ್ಮಿ ಹೇಳ್ತಾಳೆ ಬೇರೆ, ನಾನು ಹೇಳೋದೇ ಬೇರೆ. ಮಮ್ಮಿಯನ್ನು ಮಾತಾಡಿಸ್ಬೇಕು ಹೇಳಿದ್ರೆ ಇದುವರೆಗೂ ನನಗೆ ಮಾತಾಡಿಸ್ಲಿಕ್ಕಾಗಿಲ್ಲ. 2008 ಇಂದ ಇಲ್ಲಿವರೆಗೂ ನೀವು ಒಂದು ಸಲನೂ ಮಾತಾಡಿಲ್ಲ? 2012ರಲ್ಲಿ ಮಾತಾಡಿಸಿದೆ, ಬಟ್ ಆ ಟೈಮಲ್ಲಿ ಎಂತ ಹೇಳಿದ್ರು ಅವಾಗಲೂ ಅಷ್ಟೇ, ನಿನ್ನ ತಂದೆನಷ್ಟು ನಂಬಿದ್ಯೋ ತಂದೆ ಜೊತೆ ಹಾಯಾಗಿರು, ನಾವು ಬರುದಿಲ್ಲ. ಅವರು ಎಲ್ಲಿದ್ದಾರೆ ಅಂತ ಗೊತ್ತಾ? ಶಿಕಾರಿಪುರ ಅಂತ ಗೊತ್ತು, ಶಿವಮೊಗ್ಗದ ಶಿಕಾರಿಪುರ ಅಂತ. ಬಟ್ ಅಲ್ಲಿ ಹೋಗೋದಕ್ಕೆ ನೀವು ಪ್ರಯತ್ನ ಮಾಡಿದ್ರ? ಯಾರನ್ನಾದ್ರೂ ಕೇಳ್ಕೊಂಡು ಹೋದ್ರ? 2012ರಲ್ಲಿ ಅಕ್ಟೋಬರಿಂದ ಟ್ರೈ ಮಾಡಿದ್ದೆ, ಡಿಸೆಂಬರಲ್ಲಿ ಸಿಕ್ಕಿದ್ರು ಮಮ್ಮಿ. ಆ ಟೈಮಲ್ಲಿ ಸಿಕ್ಕಿದಾಗ್ಲೂ ಅಷ್ಟೇ, ಅದು 1 ವಾರ ಎಲ್ಲ ಕಳೆದು ಮತ್ತೆ ಮಮ್ಮಿ 1 ವಾರ ನೆಕ್ಸ್ಟ್ ಸಿಕ್ಕರು ಮಮ್ಮಿ. ಅವಾಗ ನಾನು ಕೇಳಿದಾಗ್ಲೂ ಅಷ್ಟೇ, ನಿನ್ನ ಹತ್ರ ನಾವು ಮಾತಾಡೋದಿಲ್ಲ, ನಿನ್ನ ತಂದೆನ ಕರ್ಕೊಂಡು ಬಾ, ನೀನು ನನಗೆ ಸಂಬಂಧ ಇಲ್ಲ, ಆ ಥರ ಒಂಥರ ಉಲ್ಟಾ. ಮಗಳ ಅನ್ನುವಂಥ ಸಂಬಂಧ ಇಲ್ಲ, ನನಗೆ 4 ಜನ ಮಕ್ಕಳು ಅಂತ ಹೇಳಿಬಿಟ್ಲು. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ, ಯಾವ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಕಿಟ್ಟಿದ್ದಾರೆ ತಂದೆ ಅಂತಲೇ ಗೊತ್ತಾಗ್ತಿಲ್ಲ. ತಾಯಿ ನನಗೆ ಮಗಳೇ ಅಲ್ಲ ಅಂತಿದ್ದಾಳೆ. ಇವಾಗ ಇತ್ತೀಚೆಗೆ ನಡೆದಿರೋ ಇನ್ಸಿಡೆಂಟ್ 2 weeks ಬ್ಯಾಕ್, ಡ್ಯಾಡಿ ನನಗೆ ನಾನು ಮಗಳಲ್ಲ ಅಂತಿದ್ದಾರೆ. ಕೇಳಿದರೆ ನಿನ್ನ ಅಪ್ಪ ಒಳ್ಳೆಯವನಾಗಿದ್ದಿದ್ರೆ ನಿನ್ಗೆ ಈ ಗತಿ ಬರ್ತಿತ್ತ, ನಿನ್ನ ತಂದೆ ಕೆಟ್ಟವ ಅಂತ ಕೆಟ್ಟ ವರ್ಡಲ್ಲಿ ಅವರಿಗೆ ಅವರೇ ಬೈಕೊಳ್ತಾರೆ. ಏನು ಅಂತಲೇ ಅರ್ಥ ಆಗ್ತಿಲ್ಲ. ನಿಮ್ಮ ತಾಯಿ ಈ ರೀತಿ ಮಾಡೋದಕ್ಕೆ ಏನು ಕಾರಣ ಅನ್ಸುತ್ತೆ? ನಿಮ್ಮನೀಗ ಮಗಳ ಅಲ್ಲ ಅಂತ ಯಾವ ತಾಯಿ ಕೂಡ ಹೇಳೋದಿಲ್ಲ. ಬೇರೆ ಏನಾದರೂ ಈ ತಂದೆನೇ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಸುತ್ತಾ? ಬೇರೆ ಮ್ಯಾಟ್ರ್ ಇದೆ, ಅದು ನಾನು ತಾಯಿ ಹತ್ರ ಮಾತ್ರ ಮಾತಾಡ್ಬೇಕಂತ ಇದ್ದೀನಿ.
ತಾಯಿ ಹತ್ರ ಮಾತಾಡ್ಲಿಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ನನಗೆ. ನೀವೇನೆಲ್ಲ ಟ್ರೈ ಮಾಡಿದ್ರಿ? ಯಾರ ಹತ್ರ ಎಲ್ಲ ಹೇಳ್ಸಿದ್ರಿ ಮಾತನಾಡ್ಬೇಕು? ಮಾಮ ಹತ್ರ ಕೇಳಿದೆ. ಮಾಮ ಅಂದರೆ 3 ಜನ ಮಾಮಂದ್ರಿದ್ದಾರೆ, ದೊಡ್ಡಮ್ಮಂದ್ರೆ 2 ಇದ್ದಾರೆ. ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ನನಗೆ ಮಾತಾಡಬೇಕು ಮಾಮ, ದೊಡ್ಡಮ್ಮ ಅವ್ರ ಹತ್ರ ಎಲ್ಲ. ಅವರೆಲ್ಲರೂ ಟ್ರೈ ಮಾಡಿದರು, ಬಟ್ ಮಮ್ಮಿ ಹತ್ರ ಇದುವರೆಗೂ ಮಾತಾಡ್ಲಿಕ್ಕೆ ಆಗಿಲ್ಲ ನನಗೆ. ಮಮ್ಮಿ ಅಂತ ಹೇಳಿದ್ರೆ ಹಳೆ ದ್ವೇಷನೇ ಇಟ್ಕೊಂಡಿದ್ದಾಳೆ ಮನಸ್ಸಲ್ಲಿ. ನನಗೆ ಅದು ಏನು ಅಂತಲೇ ಗೊತ್ತಿಲ್ಲ. 2006ರಲ್ಲಿ ಬೆಂಗಳೂರಿಗೆ ಬಂದಿದ್ದೆ, 2008ರಲ್ಲಿ ವಾಪಸ್ ಹೋಗಿದ್ದೀನಿ. ಆ 2 ಇಯರ್ಸಲ್ಲಿ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಚೆನ್ನಾಗಿತ್ತು ನಮ್ಮ ಮನೆ, ಬರಬೇಕಾದ್ರೆ ಫುಲ್ ದ್ವೇಷ, ಪೊಲೀಸ್ ಸ್ಟೇಷನು, ಇದು ಹರಾಸ್ಮೆಂಟ್, ಇದೇ ಆಗೋಯ್ತು. ಸಮಾಧಾನ ಮಾಡ್ಕೊಳ್ಳಿ ಮೀನಾಕ್ಷಿ, ಸಮಾಧಾನ ಮಾಡ್ಕೊಳ್ಳಿ. ಎಸ್, ಈಗ ಸ್ಥಳೀಯರಾಗಿರುವಂತಹ ಹಾಗೆಯೇ ಸಂಬಂಧಿಗಳಾಗಿರುವಂತಹ ರಾಜು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜು ಅವರೇ, ಒಂದ್ ಕಡೆ ಮೀನಾಕ್ಷಿ ಹೇಳ್ತಾರೆ ತಾಯಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ನಾನು ಮಾತನಾಡಬೇಕು ಅಂದ್ರೆ ನಿನ್ನ ಮಗಳಲ್ಲ ಅಂತ ಹೇಳ್ತಾರೆ ಅಂತ. ಇನ್ನೊಂದು ಕಡೆ ತಂದೆಯ ದೌರ್ಜನ್ಯ, ತಾಯಿ ಜೊತೆ ಸಂಪರ್ಕ ಮಾಡೋದಕ್ಕೂ ಪ್ರಯತ್ನ ಮಾಡಿದ್ರೂ ಕೂಡ ಬಿಡೋದಿಲ್ಲ. ಆಕ್ಚುಲಿ ಏನಾಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್ ನಮಸ್ತೆ. ನಮಸ್ತೆ. ಅಲ್ಲಿ ಗೋಪಾಲ್ ಕೊಟ್ಪಾಡಿ ಅವರು ನಮ್ಗೆ ಮೊದ್ಲಿಂದ ಪರಿಚಯಸ್ಥರೇ, ನಾವೇನು ರಿಲೇಟಿವ್ ಅಲ್ಲ. ಅವಳು ನಮ್ಗೆ ಮೀನಾಕ್ಷಿ ತಾಯಿ ನನ್ನ ತಮ್ಮ ಅಂತ ಹೇಳ್ತಾ ಇದ್ರು. ಇವಳು ನಮ್ಮ ಮಮ್ಮ ಅಂತಾಳೆ. ಇವ್ರದ್ದು ಸ್ವಲ್ಪ ದಾಂಪತ್ಯ ಬಿರುಕು ಬಂದಾಗ ನಾವೆಲ್ಲ ಹೋಗಿ ಸಂಧಾನ ಮಾಡಿತ್ತು. ನಾವು ಅವಾಗ ಇವ್ರದ ಮಗಳನ್ನ ಬಿಟ್ಟು ಹೋದ್ರಂತ ತಾಯಿ ಮೇಲೆ ಸ್ವಲ್ಪ ತಪ್ಪು ಅಂತ ತಿಳ್ಕೊಂಡ್ರೆ, ಈಗ ವಾತಾವರಣ ನೋಡಿದ್ರೆ ಇವ್ರು ಸ್ವಲ್ಪ ತಪ್ಪಾಗಿ ಕಾಣಿಸ್ತದೆ. ಯಾಕಂದ್ರೆ ಮೊನ್ನೆ ರೀಸನ್ ಆಗಿ ಇತ್ತಿತ್ತಲಾಗಿ ಅವಳನ್ನ ಒಂದು ಹಾಟೆಲ್ ಸೇರಿಸ್ತೀನಿ ಅಂತ ಹೇಳಿ ತಗೊಂಡೋಗಿ ಒಂದು ಮೆಡಿಕಲ್ ಕೇರಿ ಕರ್ಕೊಂಡು ಹೋಗಿದ್ದಾರೆ, ಮಾನಸಿಕ ಕೇಂದ್ರಕ್ಕೆ. ಇವರನ್ನು ಮೀನಾಕ್ಷಿ? ಹೌದೌದು. ಅದು ನನಗೆ ಭಾರಿ ಬೇಸರ ಆಯ್ತು. ನನಗೆ ಅದು ಬೇರೆ ರೀತಿಯಲ್ಲಿ ತಿಳಿಯಿತು. ತಿಳಿದಾಗ ನಾನು ಅಲ್ಲಿ ಪಾಂಡೇಶ್ವರ SI ಕಲಾವತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಂತರ ಅಲ್ಲಿ ಊರ್ವಶ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರದ್ದೇನೋ ಸ್ವಲ್ಪ ಕೈ ಹೊಡೆದೆ ಅಂತ ನನಗೆ ಮಾಹಿತಿ ಬಂತು. ಆವಾಗ ಅವ್ರ ಹತ್ರ ಅವ್ರ ಹತ್ರ ಫೋನ್ ಮಾಡಿ ಅವ್ರಿಗೆ ನಂಬರ್ ತಗೊಂಡು ಅವರಿಗೆ ಹೇಳಿದೆ, ನಾನು ಅವ್ರನ್ನ ಮೊದಲು ಅಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅಂತ. ಅವ್ರು ಆಗುದಿಲ್ಲ, ನಾವೇನ್ ಹೇಳಿಲ್ಲ ಹಾಗೆ ಅಂದ್ರೆ ನನಗೆ ಗೊತ್ತಾಗಿದೆ. ಬಂದು ನೀವು ಅದ್ರಲ್ಲಿ ಇನ್ನೊಂದು ಇದ್ದೀರಾ ಅಂತ ಸ್ವಲ್ಪ ಮಾಹಿತಿ ಇದೆ ಸರ್ ನನಗೆ. ಆದ್ರಿಂದ ನೀವು ಅವ್ರನ್ನ ಅಲ್ಲಿಂದ ಬಿಡಿಸ್ಬೇಕು, ನೀವು ಕರೆಕ್ಟ್ ಇದ್ದಾಳೆ ಅಂತ ಹೇಳಿ ಅಲ್ಲಿಂದ ಅವರಿಗೆ ಮಾತಾಡಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕುಂದಾಪುರ ತಾಲೂಕಿಂದ ನಮ್ಮ ಸಂಘಟನೆ ಇದ್ರಲ್ಲಿ ಸ್ವಲ್ಪ ಅವರಿಗೇನೋ ಮಾಡಿ ಕೇಳಿದಾಗ ಆಯ್ತಂತ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಗೋಪಾಲ್ ಕಟ್ಪಾಡಿ ಅವರೇ ಹೇಳಿರುವಂತದ್ದು, ಕುಟ್ಪಾಡಿಯಲ್ಲಿರುವಂತವ್ ಅವರೇ ಹೇಳಿರೋದಾ ಅಲ್ಲಿಂದ ಕರ್ಕೊಂಡ್ ಬರ್ಬೇಡಿ ಇವಳನ್ನ ಅಂತ ಹೇಳಿ? ಅಲ್ಲ, ಅದು ಸರ್ಕಲ್ ಇನ್ಸ್ಪೆಕ್ಟರ್. ಅವಾಗ ಇವ್ರು ಈಗ ರಿಟೈರ್ಡ್ ಆಗಿದಾರಲ್ಲ, ಅವ್ರ ತಂದೆಯರೇ ಸೇರಿದ್ದಂತ ನನಗೆ ಗೊತ್ತಾಗಿದೆ. ಆವಾಗ ನಾನು ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಅವಳಿಂದ ಅಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅಂತ ತಂದೆಗೆ ಫೋನ್ ಮಾಡಿ ಕರ್ಕೊಂಡು ಡಿಸ್ಚಾರ್ಜ್ ಮಾಡಿದಾರೆ. ಅಲ್ಲಿ ಡಿಸ್ಚಾರ್ಜ್ ಮಾಡಿದ ನಂತರ ಅವಳನ್ನ ಬೇರೆ ಕಡೆ ಸಾಗಿಸ್ತೇನೋ ಅಂತ ಹೇಳಿ ನನಗೆ ಆ ಹುಡುಗಿ ಫೋನ್ ಮಾಡಿ ಹೇಳಿದ್ಲು ಹೀಗೀಗ ಅಂತ. ಕಡೆ ನನಗೆ ಇವತ್ತೇ ನಾನು ಮೀಡಿಯಾಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ ಮಗ, ನಿನ್ಗೆ ಎಲ್ಲಿ ನ್ಯಾಯ ಸಿಗ್ತದಲ್ಲಿ ಹೋಗು ಅಂತ ಹೇಳಿದ್ಲು. ಕಡೆ ತಾಯಿನೊಂದು ಕಾಂಟ್ಯಾಕ್ಟ್ ಮಾಡ್ಬೇಕು ಮಮ್ಮ ಅಂತ ಹೇಳಿದ್ಲು. ನೀವೆಲ್ಲ ಮಾಡಿದ್ರ ಏನಾದ್ರು ಟ್ರೈ ಮಾಡಿ? ತಾಯಿನ ಕಾಂಟ್ಯಾಕ್ಟ್ ಮಾಡಿದೆ ಮೇಡಮ್, ಬೇರೆ ಹತ್ರ ನಂಬರ್ ತಗೊಂಡು ತಾಯಿನ ಕಾಂಟ್ಯಾಕ್ಟ್ ಮಾಡಿ 1 ಗಂಟೆ ಮಾತಾಡಿದ್ದಾರೆ. ಮಾತಾಡಿದಾಗ ನಾನು ಅವರಿಗೆ ವಸ್ತುಸ್ಥಿತಿ ಎಲ್ಲ ಹೇಳಿದ್ದೇನೆ, ಹೀಗೆ ಇದೆ ವಿಶಾಲಕ್ಕ, ನೋಡಿ ಅವಳು ತಪ್ಪಿನ ಅರಿವಾಗಿದೆ ಅವಳಿಗೆ. ಅವಾಗೇನೋ ತಂದದೇ ಸರಿ ಅಂತ ನಿಮ್ಮನ್ನ ಎದುರು ಹಾಕೊಂಡ್ಲು. ಅವಳಿಗೆ ವಸ್ತುಸ್ಥಿತಿ ಗೊತ್ತಿರ್ಲಿಲ್ಲ ಅವಾಗ. ಆ ರೀತಿ ಪ್ರಿಪೇರ್ ಮಾಡಿದ್ರೆ ತಂದೆ ಇರ್ಬೋದಾ, ಆ ಕಾರಣ ಇರ್ಬೋದೇನೋ. ಆದ್ರಿಂದ ಅವಳು ಈಗ ಸರಿ ಇದ್ದಾಳೆ. ಅವಳಿಗೆ ಮನವರಿಕೆ ಆಗಿದೆ, ತಾನು ಮಾಡಿದ ತಪ್ಪು ಇನ್ನು ಹಾಗೆ ಮಾಡಬಾರ್ದು ಅನ್ನೋದೊಂದು ಮನವರಿಕೆ ಆಗಿದೆ. ನೀವೊಂದು ಅವಳಿಗೆ ಇರ್ಲಿಕ್ಕೆ ಅವಕಾಶ ಕೊಡಿ, ಮತ್ತೆ ನಿಮ್ಗೂ ನ್ಯಾಯಯುತವಾದ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಆಗ್ತದಲ್ಲ ಅಂತ ಹೇಳಿದ್ದೆ ನಾನು. ಆದ್ರೆ ಅವ್ರು ಅದು ಒಪ್ಕೊಳ್ಳಿತಾ ಇರಲ್ಲ. ಆಗ 1 ಗಂಟೆ ಅವ್ರಿಗೆ ಆಗಲ್ಲ ಈಗ ತರ ಮಾತಾಡಿ ಎಲ್ಲ ಇದ್ ಮಾಡಿ ನಾಳೆ ಮಾಡ್ತೀನಿ ಅಂತ ಹೇಳಿದ್ರು, ನಾಳೆ ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅನಂತರ ಯಾವುದೇ ಕಾಂಟ್ಯಾಕ್ಟ್ ಮಾಡಿಲ್ಲ. ಎಸ್, ಧನ್ಯವಾದಗಳು ರಾಜು ಅವರೇ ಮಾತನಾಡಿದಕ್ಕಾಗಿ. ತಾಯಿ ಇದ್ರೂ ಈಕೆ ತಬ್ಬಲಿ. ಒಂದ್ ಕಡೆ ತಾಯಿಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದ್ರು ಕೂಡ ತಾಯಿ ನೀನ್ ನನ್ನ ಮಗಳಲ್ಲ ಅಂತ ಹೇಳುವಂಥದ್ದು, ಇನ್ನೊಂದು ಕಡೆ ಸಾಕಷ್ಟು ಸಮಸ್ಯೆಗಳು ಇದೆ. ತಾಯಿ ಹಾಗಾದ್ರೆ ಈ ರೀತಿಯಾಗಿ ತನ್ನ ಮಗಳ ಅಲ್ಲ ಅಂತ ಹೇಳೋದಕ್ಕೆ ಇರುವಂತಹ ಹಿಂದಿರುವ ಕಾರಣ ಏನು? ತಂದೆ ಯಾಕೆ ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ? ಪೊಲೀಸರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಈಕೆಯ ಪಾಲಿಗೆ ಪೊಲೀಸ್ ಸ್ಟೇಷನ್ ಮರೀಚಿಕೆಯಾಗಿ ಉಳಿದಿರುವಂಥದ್ದು, ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ.